ಚಿತ್ತಾರ ಸ್ಟಾರ್ ಅವಾರ್ಡ್ 2024ರ ಮುಂದಿನ ಅವಾರ್ಡ್. ಸಂಗೀತ ಎಷ್ಟೇ ಚೆನ್ನಾಗಿದ್ರು ಮತ್ತಷ್ಟು ಹಿತ ನೀಡೋದು ಸಾಹಿತ್ಯ. ಮನಸ್ಸಿಗೆ ಹತ್ರ ಆಗುವಂತ ಸಾಲುಗಳನ್ನ ಬರೆದು ನಮ್ಮಂಥವ್ರ ಬಾಯಲ್ಲಿ ಹಾಡು ಸಲೀಸಾಗಿ ಗುಣಗೋತರ ಮಾಡೋದನ್ನ ಕರಗತ ಮಾಡ್ಕೊಂಡಿರೋದು ಎಲ್ಲ ಲಿರಿಕ್ಸ್ ರೈಟರ್ಗಳು. ಈಗ ಮುಂದಿನ ಅವಾರ್ಡ್ ಬರ್ತಾ ಇರೋದು ಈ ವರ್ಷದ ಬೆಸ್ಟ್ ಲಿರಿಕ್ ರೈಟರ್. ಈ ಒಂದು ಪ್ರಶಸ್ತಿನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕನ್ನಡದ ಹೆಸರಾಂತ ಸಾಹಿತಿ ದೊಡ್ಡ ರಂಗೇಗೌಡರು ಹಾಗೂ ಗಜಾನನ ಹೆಗಡೆ ಕಟ್ಟೆ ಫ್ರಮ್ 4 ಕ್ವಾರ್ಟರ್ಸ್. ಬಲಿ ಚಪ್ಪಾಳೆ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸಂತೋಷ. ಈ ಒಂದು ಚಿತ್ರ ಸಂಜೆ ನಿಮಗೆ ಹೇಗೆ ಅನಿಸ್ತದೆ ಸರ್? ಇದೊಂದು ರೀತಿಯ ಹಬ್ಬದ ವಾತಾವರಣ. ಚಿತ್ತಾರದ ನಿಜವಾದಂಥ ಸಂಭ್ರಮ ಇಲ್ಲಿ ಕಾಣ್ತಾ ಇದೆ. ರಸಿಕರಿಗಂತೂ ಕೂಡ ಈ ಚಿತ್ತಾರದ ಪ್ರಶಸ್ತಿಗಳ ಹಂಚಿಕೆ ಇದೆಯಲ್ಲ, ಇದು ಅತ್ಯುತ್ತಮವಾದಂಥ ಉತ್ತೇಜನಕಾರಿಯಾಗಿರುವ ಒಂದು ಆವರಣ. ಇಲ್ಲಿ ಅನೇಕ ಪ್ರತಿಭಾವಂತರು ಬರ್ತಾರೆ. ಅವರನ್ನು ಗುರುತಿಸುವ, ಅವರಿಗೆ ಸನ್ಮಾನಿಸುವ, ಅವರನ್ನು ಪ್ರೋತ್ಸಾಹಿಸುವ ರೀತಿಯಿಂದ ಚಿತ್ತಾರ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಚಿತ್ತಾರದ ಶ್ರೀ ಶಿವಕುಮಾರ್ ಆಗ್ಬೋದು, ಶ್ರೀ ಶಣೈ ಆಗ್ಬೋದು, ಶ್ರೀ ಗಂಗಾಧರ್ ಆಗ್ಬೋದು, ಇವರ ಮೂವರ ಪರಿಶ್ರಮ ಇದೆಯಲ್ಲ, ಇದು ನಿರಂತರವಾದದ್ದು. ಅವರ ಪರಿಶ್ರಮದಿಂದ ಚಿತ್ತಾರ ಅತ್ಯಂತ ಸುಂದರವಾದಂಥ ರೀತಿಯಲ್ಲಿ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗುತ್ತೆ. ಕನ್ನಡದಲ್ಲಿ ಬಹು ಶ್ರೇಷ್ಠವಾದಂಥ ಯಾವುದಾದ್ರೂ ಒಂದು ಅತ್ಯಂತ ಕಲಾತ್ಮಕವಾದ ಒಂದು ಪತ್ರಿಕೆ ಇದ್ದರೆ ಇಂಗ್ಲಿಷಿನ ಮಾರ್ಗ್ ಪತ್ರಿಕೆಯ ಹಾಗೆ ಅದು ಚಿತ್ತಾರ ಮಾತ್ರ. ಆ ಚಿತ್ತಾರ ಇದರ ಹೂರಣ ಬಹಳ ಸೊಗಸಾಗಿರುತ್ತೆ. ಇದರ ಆವರಣ ಬಹಳ ನವನವೀನವಾಗಿರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚಿತ್ತಾರ ಅಭಿರುಚಿಯ ಪತ್ರಿಕೆ ಅನೇಕ ಜನರ ಸಂಗಮ ಇಲ್ಲಿ ಕಾಣುತ್ತೆ. ಒಂದು ಪತ್ರಿಕೆ ಅಂದಮೇಲೆ ಅದರ ನಿರ್ಮಾಣದ ಹಿನ್ನೆಲೆಯಲ್ಲಿ ನಿಜವಾಗಿಯೂ ಕೂಡ ಗಮನಿಸಿದರೆ ಲೇಖಕರಿರ್ತಾರೆ, ಗೀತರಚನೆಕಾರರಿರ್ತಾರೆ, ನಿರ್ದೇಶಕ ಇರ್ತಾನೆ, ಕಲಾವಿದರಿರ್ತಾರೆ, ಕಲಾವಿದೆಯರಿರ್ತಾರೆ, ತಂತ್ರಜ್ಞರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ತಂತ್ರಜ್ಞರು ಇರ್ತಾರೆ. ಅವರೆಲ್ಲರ ಸಹಕಾರದಿಂದನ ಈ ಪತ್ರಿಕೆ ಅತ್ಯಂತ ಕಲಾತ್ಮಕವಾಗಿ, ಸ್ಮರಣೀಯವಾಗಿ, ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಾನಂತೂ ಪ್ರತಿ ತಿಂಗಳು ಇದನ್ನು ಬಂದ ದಿವಸ ಬೆಳಗ್ಗಿಂದ ಸಂಜೆವರೆಗೆ ಈ ಪತ್ರಿಕೆಯನ್ನು ನೋಡೋದೇ ಒಂದು ಆನಂದ. ಇದರ ಮುದ್ರಣ ಆಗ್ಬೋದು, ಇದರ ವಿನ್ಯಾಸ ಆಗ್ಬೋದು, ಇದರ ಹೂರಣ ಆಗ್ಬೋದು, ಎಲ್ಲವೂ ಕೂಡ ಸೊಗಸಾಗಿರ್ತಕ್ಕಂಥದ್ದು. ಪ್ರತಿ ತಿಂಗಳು ಕೂಡ ಈ 15 ವರ್ಷದಲ್ಲಿ ನಾನು ಅಂಕಣ ಬರಿತಲೇ ಇದ್ದೀನಿ. ಪ್ರತಿ ತಿಂಗಳು ಒಂದು ಲೇಖನವನ್ನು ಕೊಡ್ತಲೇ ಇದ್ದೀನಿ. ಅವರು ಅಚ್ಚು ಮಾಡ್ತಲೇ ಇದ್ದಾರೆ. ಅಲ್ಲೆಲ್ಲ ಏನು ಕಾಣ್ತೀವಿ ನಾವು ಅಂತಂದರೆ ಒಳ್ಳೆಯ ಅಭಿರುಚಿಯನ್ನು, ಈ ಹೊತ್ತು ಬೇಕಾಗಿರ್ತಕ್ಕಂಥದ್ದು ಅಭಿರುಚಿಯ ನಿರ್ಮಾಣ. ಚಲನಚಿತ್ರ ರಂಗದಲ್ಲಿ, ಅದರಲ್ಲೂ ಕನ್ನಡ ಚಲನಚಿತ್ರ ರಂಗ ಇವತ್ತು ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಮಟ್ಟದಲ್ಲಂತೂ ಕೂಡ ಶ್ರೇಷ್ಠವಾದಂಥ ಕಲೆಗಾರಿಕೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಚಿತ್ರಗಳನ್ನು ನಾವು ಕಾಣ್ತೇವೆ. ಅದು ಬೆರಳೆಣಿಕೆ ಅಷ್ಟೇ ಇರಬಹುದು, ಆದರೆ ಅವೆಲ್ಲವೂ ಕೂಡ ಗಣನೀಯ ಪ್ರಮಾಣದಲ್ಲಿ ಇರೋದು, ದಾಖಲೆಗಳನ್ನು ನಿರ್ಮಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಆದ್ರಿಂದನ ಇಂಥ ದಾಖಲೆ ಮತ್ತೆ ಮತ್ತೆ
ಆಗ್ತಾ ಹೋಗಲಿ. ಇಲ್ಲಿರುವ ಎಲ್ಲ ಕಲಾವಿದರಿಗೆ ನಿಮ್ಮ ನೆಚ್ಚಿನ ಗೀತರಚನೆಕಾರ ದೊಡ್ಡರಂಗೇಗೌಡನ ಹೃತ್ಪೂರ್ವಕ ನಮಸ್ಕಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಈ ವರ್ಷದ ಬೆಸ್ಟ್ ಲಿರಿಕ್ ರೈಟರ್ ಯಾರು ಅಂತ ತಿಳ್ಕೊಳ್ಳೋಂಥ ಸಮಯ. ಓವರ್ ಟು ಯು ಸರ್. ಸ್ವಲ್ಪ ಕುತೂಹಲವನ್ನು ನೀವು ಈ ಕಡೆ ಗಮನಿಸುವ ಹಾಗೆ ಮಾಡಿದರೆ, ಅತ್ಯುತ್ತಮ ಗೀತರಚನೆಕಾರ ಪ್ರಶಸ್ತಿ ಚೇತನ್ ಕುಮಾರ್. ಅಭಿನಂದನೆ, 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 ಅಭಿನಂದನೆ. ಇವರು ಬರೆದಂಥ ಹಾಡಿದೆಯಲ್ಲ, ಪಸಂದಾಗವನೆ, ಪಸಂದಾಗವನೆ, ಹಳ್ಳಿ ಭಾಷೆ. ದೊಡ್ಡರಂಗೇಗೌಡಂಗೆ ಹಳ್ಳಿ ಭಾಷೆ ಯಾವತ್ತೂ ಕೂಡ ಬಹಳ ಇಷ್ಟವಾದಂಥದ್ದು, ಆಪ್ಯಾಯಮಾನವಾದಂಥದ್ದು. ನನ್ನ ಬದುಕಿನ ಉಸಿರೇನೆ ಈ ಗ್ರಾಮೀಣ ಶೈಲಿ. ಅಂಥ ದೇಸಿ ಶೈಲಿಯಲ್ಲಿ ನಮ್ಮ ಚೇತನ್ ಕುಮಾರ್ ಹಾಡನ್ನು ಬರೆಯುವ ಪ್ರಯತ್ನ ಮಾಡಿದ್ದಾರೆ. ಚಿತ್ರ ಕಾಟೇರ. ಮತ್ತೊಮ್ಮೆ ತಮ್ಮೆಲ್ಲರ ಚಪ್ಪಾಳೆಯನ್ನು, ಗಡಚಿಕ್ಕುವ ಚಪ್ಪಾಳೆಯನ್ನು ನಾನು ನಿರೀಕ್ಷೆ ಮಾಡ್ತೇನೆ. ಅಭಿನಂದನೆ, ಅಭಿನಂದನೆ ಚೇತನ್ ಕುಮಾರ್ ಸರ್. ಮೈಕ್. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024 ಬೆಸ್ಟ್ ಲಿರಿಕ್ ರೈಟರ್ ಚೇತನ್ ಪಸಂದಾಗವನೆ ಫಾರ್ ದ ಮೂವಿ ಕಾಟೇರ. ಬನ್ನಿ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಕಂಗ್ರ್ಯಾಚುಲೇಷನ್ಸ್. ಸೊ ಬೆಸ್ಟ್ ಲಿರಿಕ್ ರೈಟರ್, ಈ ಒಂದು ಪ್ರಶಸ್ತಿ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಭಾಳ ಖುಷಿ ಅನಿಸುತ್ತೆ ಈ ಒಂದು ಅವಾರ್ಡ್ನ ಪಡ್ಕೊಳ್ಳೋಕ್ಕೆ. ಯಾಕಂದರೆ ನಂಗೆ ಮೊದಲಿಂದನೂ ಬರವಣಿಗೆ ಬಹಳ ಇಷ್ಟ. ಹಾಡುಗಳು ಪ್ರತಿ ಸಲ ಹಾಡು ಬರೆದಾಗಲೂ, ಹಾಡು ಹಿಟ್ಟಾದಾಗ, ಆ್ಯಂಡ್ ಎಸ್ಪೆಷಲಿ ಸಿನಿಮಾಗೆ ಅದು ತುಂಬ ದೊಡ್ಡ ಮಟ್ಟದ ಒಂದು ಪಾಸಿಟಿವ್ ನೋಟ್ ಆದಾಗ, ಆಡಿಯನ್ಸ್ನ ಥಿಯೇಟ್ರ್ ಕರ್ಕೊಬಂದಾಗ ಬಹಳ ಖುಷಿ ಅನಿಸುತ್ತೆ. ಆ್ಯಂಡ್ ಈ ಅವಾರ್ಡ್ಗೆ ನಾನು ಚಿತ್ತಾರ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆ್ಯಂಡ್ ಗುರುಗಳ ಹತ್ರ ಅವಾರ್ಡ್ ಪಡ್ಕೊಂಡಿದ್ದು ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಯಾಕಂದರೆ ಅವ್ರು ಬರೆದಿರೋ ಅಂಥ ಹಾಡುಗಳು ಕನ್ನಡ ಚಿತ್ರಕ್ಕೆ ಅವ್ರು ನೀಡಿರೋ ಅಂಥ ಅಪಾರವಾದ ಕೊಡುಗೆ ತುಂಬ ದೊಡ್ಡದು. ಆ್ಯಂಡ್ ಈ ಸಂದರ್ಭದಲ್ಲಿ ಕಾಟೇರ ಸಿನಿಮಾದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಕಾಟೇರ ಸಿನಿಮಾ ತುಂಬ ವಿಶೇಷವಾದಂಥ ಸಿನಿಮಾ. ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ರೆವೆನ್ಯೂನ ಜನ್ರೇಟ್ ಮಾಡಿಕೊಂಡಂಥ ಸಿನಿಮಾ. ಚಿತ್ರದ ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್ ಸರ್ಗೆ, ನಾಯಕ ನಟರಾದಂಥ ದರ್ಶನ್ ಸರ್ಗೆ, ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ವಿ ಹರಿಕೃಷ್ಣ ಸರ್ಗೆ, ಆ್ಯಂಡ್ ನಿರ್ದೇಶಕರಾದಂಥ ತರುಣ್ ಕಿಶೋರ್ ಸರ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆ್ಯಂಡ್ ಈ ಅವಾರ್ಡ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದುಡಿದಂಥ ಭಾಳಷ್ಟು ಸಾಹಿತಿಗಳಿದ್ದಾರೆ, ಬರಹಗಾರರುಗಳಿದ್ದಾರೆ, ಅವ್ರಿಗೆ ಈ ಅವಾರ್ಡ್ನ ನಾನು ಅರ್ಪಿಸ್ತೀನಿ. ಆ್ಯಂಡ್ ಈ ಹಾಡು ಬಗ್ಗೆ ಒಂದಿಷ್ಟು ಹಂಚ್ಕೋಬೇಕು. ಆ್ಯಕ್ಚುಲಿ ಸಾಂಗ್ ಇಟ್ಟಾದಾಗ ಯಾವಾಗಲೂ ಖುಷಿ ಆಗುತ್ತೆ. ಈ ಹಾಡು ಇಟ್ಟಾದಾಗ ನನಗೆ ಬಹಳ ಮನ್ಸಿಗೆ ತೃಪ್ತಿ ಅನ್ನಿಸ್ತು. ಯಾಕಂತಂದರೆ ನಮ್ಮ ಕನ್ನಡದ ಖ್ಯಾತ ನಿರ್ಮಾಪಕರು ಕೋಟಿ ರಾಮು ಸರ್, ಅವ್ರು ಯಾವಾಗಲೂ ನನ್ನ ಬಹುದೂರ ಆದ ನಂತರದಿಂದ ಸಿಕ್ಕಿದಾಗೆಲ್ಲ ಹೇಳೋರು, ಚೇತನ್ ನಮ್ಮ ಬ್ಯಾನರ್ಗೊಂದು ಸಿನಿಮಾ ಮಾಡಿಕೊಡಿ ಅಂತ. ಆದರೆ ಕರೋನಾ ಟೈಮಲ್ಲಿ ಅವ್ರನ್ನ ಕಳ್ಕೊಂಡ್ವಿ. ಬಟ್ ಅದೆಲ್ಲ ಒಂದು ಕಡೆ ನನ್ನ ಮನಸ್ಸಲ್ಲಿ ಇತ್ತು, ಅದೊಂದು ಕೊರಗಿತ್ತು, ಆಗಲಿಲ್ವಲ್ಲ ಅನ್ನೋ ಥರದ್ದೊಂದು ಫೀಲ್ ಇತ್ತು. ಬಟ್ ಅವರ ಮಗಳು ಆರಾಧನಾ ರಾಮ್ ಮೇಡಮ್ ಡೆಬ್ಯೂ ಸಿನಿಮಾ, ಆ್ಯಂಡ್ ಅವ್ರಿಗೆ ಇರೋ ಅಂಥ ಸಾಂಗು ಪಸಂದಾಗವನೆ ಸಾಂಗು. ಆ್ಯಂಡ್ ಆ ಸಾಂಗ್ ದೊಡ್ಡ ಹಿಟ್ ಆದಾಗ ಮನಸ್ಸಿಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಮನಸ್ಸಿಗೆ ಎಲ್ಲೋ ಒಂದು ಕಡೆ ತೃಪ್ತಿ ಆಯಿತು. ಅದನ್ನು ಹಂಚ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ವೋಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಮತ್ತು ಜೂರಿಗಳಿಗೆ ಎಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮಗದೊಮ್ಮೆ ಥ್ಯಾಂಕ್ ಯು ಚಿತ್ತಾರ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದಷ್ಟು ಒಳ್ಳೊಳ್ಳೆ ಹಾಡುಗಳು, ಇನ್ನೊಂದಷ್ಟು ಒಳ್ಳೊಳ್ಳೆ ಗೀತ ರಚನೆಗಳು ನಿಮ್ಮ ಪೆನ್ನಿಂದ ಮೂಡಿ ಬರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.